ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು ಮತ್ತು ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದಾವ. ಒಂದು 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ತು ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ, ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು ಮತ್ತು ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದಾವ. ಒಂದು 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ತು ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ, ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು ಮತ್ತು ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದಾವ. ಒಂದು 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ತು ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ, ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು ಮತ್ತು ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದಾವ. ಒಂದು 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ತು ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ, ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು ಮತ್ತು ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದಾವ. ಒಂದು 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ತು ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ, ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು ಮತ್ತು ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು
ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದವ್. ಒಂದ್ 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು, ಮತ್ತ ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದವ್. ಒಂದ್ 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು, ಮತ್ತ ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದವ್. ಒಂದ್ 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು, ಮತ್ತ ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದವ್. ಒಂದ್ 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ ಸಹಕಾರ ಸಚಿವರಾಗಿ ಕೆಲಸ ಮಾಡಿದಂತ ಬೀದರ್ದ ಇವತ್ತು ಮಾಜಿ ಇರಬೇಕು, ಮತ್ತ ಅವ್ರಿಗೆ ಹಾಲಿ ಆಗೋದು ಗ್ಯಾರಂಟಿ. ಅದನ್ನ ನಾನು ವಾರಂಟಿ ಅಂತ ಕೊಡ್ತೀನಿ. ಬಂಡೆಪಣ್ಣ ಕಾಶಂಪುರ್ ಅವರೇ, ನಮ್ಮ ಆತ್ಮೀಯರು ಕುಮಾರ್ ಬಂಗಾರಪ್ಪ ಅವರು, ನಾವು ಹೆಚ್ಚು ಕಡಿಮೆ ಒಮ್ಮೆ ವಿಧಾನಸೌಧಕ್ಕೆ ಹೋದವ್. ಒಂದ್ 6 ತಿಂಗಳು ಅಟ್ಟೆ ಅವ್ರು ತಡ ಮಾಡಿ ಬಂದ್ರು. ಯಾಕಂದ್ರೆ ಬಂಗಾರಪ್ಪ ಸಾಹೇಬ್ರು ಲೋಕಸಭೆಗೆ ಆರಿಸೋದ್ರು ಮತ್ ವಯಸ್ಸು ಅಟ್ಟೆ 2-3 ತಿಂಗಳು ಅಟ್ಟೆ ಫರ್ಕ್. ನಾವು ಇಬ್ರು 61ರ ಗಿರಾಕಿ ಇದೀವಿ. ಬಟ್ ನಮ್ಮ ಕುಮಾರ್ ಬಂಗಾರಪ್ಪನವರೇ ಹರಿಹರದ ಶಾಸಕರು, ನೇರ ದಿಟ್ಟ ನಿರಂತರ ಆದಂತ ಪಿ ಹರೀಶ್ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರು, ಮೊದಲೆಲ್ಲ ಬಿಜೆಪಿ ಕಟ್ಟದವರು, 17 ಮಂದಿ MLA ತಂದು ಸರ್ಕಾರ ಮಾಡಿದವರು. ಪುಣ್ಯಾತ್ಮ